ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಥಂಬ್ನೇಲ್ ನೋಡಿದರೆ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ನಮ್ಮದು ಈ ವಿಡಿಯೋ ವ್ಲಾಗಿಂಗ್ ಯಾವುದ್ರ ಬಗ್ಗೆ ಇದೆ ಅಂತ. ಸೊ ನಾವು ಲಕ್ಸಂಬರ್ಗ್ನಿಂದ ನಾರ್ವೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಸೊ ಇವಾಗ ಟ್ರಾಮ್ನಲ್ಲಿ ಕೂತ್ಕೊಂಡು ಲಕ್ಸಂಬರ್ಗ್ ಏರ್ಪೋರ್ಟ್ ತಲುಪ್ತಾ ಇದ್ದೀವಿ. ಲಕ್ಸಂಬರ್ಗ್ ಏರ್ಪೋರ್ಟಿಗೆ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ಎಷ್ಟೊಂದು ಫ್ಲೈಟ್ಗಳೆಲ್ಲ ಡಿಲೇ ಆಗಿದ್ವು. ಸೊ ಹಾಗೂ ಹೀಗೂ ಮಾಡಿ ನಾವು ಚೆಕ್-ಇನ್ ಮಾಡಿಸ್ಕೊಂಡು ಎಲ್ಲ ಕ್ಯೂನಲ್ಲಿ ನಿಂತು ಸೆಕ್ಯೂರಿಟಿ ಚೆಕ್ ಎಲ್ಲ ಮಾಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ಫ್ಲೈಟ್ ನಮ್ಮದು ಡಿಲೇ ಆಗಿದೆ ಅಂತ ಗೊತ್ತಾಯಿತು. ಅರ್ಧ ಗಂಟೆ ಅಂದರು, ಮುಕ್ಕಾಲು ಗಂಟೆ ಅಂದರು, 1 ಗಂಟೆ ಕಾಲನೇ ಡಿಲೇ ಆಗಿತ್ತು. ಸೊ ಕಾಯ್ತಾ ಕೂತಿದ್ವು. ಸರಿ, ಬೋರ್ ಹೊಡಿತಿತ್ತು, ಫ್ಲೈಟು ಡಿಲೇ ಆಗಿತ್ತಲ್ಲ. ಸೊ ಸ್ವಲ್ಪ ಅಲ್ಲೇ ಡ್ಯೂಟಿ ಫ್ರೀ ಶಾಪಿಂಗಲ್ಲಿ ಮಾಡೋಣ ಅಂತ ಅಲ್ಲೂ ಸ್ವಲ್ಪ ಚೌರ ಶುರು ಆಯಿತು. ಆಗಲೇ ನಾರ್ವೆ ಟ್ರಿಪ್ಪಲ್ಲಿ ನಮ್ಮದು ಇಲ್ಲಿಂದನೇ ಲಕ್ಸಂಬರ್ಗ್ ಏರ್ಪೋರ್ಟ್ ಡ್ಯೂಟಿ ಫ್ರೀ ಶಾಪಿಂಗಿಂದನೇ ಶುರು ಆಯಿತು ನಮ್ಮ ಶಾಪಿಂಗ್ ಸ್ಪ್ರೀ. ಹಾಗೆ ಒಂದಷ್ಟು ಸುವಿನಿಯರ್ಸು ಅದು ಇದು ನೋಡ್ತಾ ಇದ್ವಿ. ಬಟ್ ಲಕ್ಸಂಬರ್ಗ್ ಸುವಿನಿಯರ್ಸ್ ತೊಗೊಂಡು ಹೋಗೋದೇನು ಅಂತ ಸುಮ್ಮನೆ ಒಂದಷ್ಟು ಸುತ್ತಾಟ ಆಯಿತು ಅಷ್ಟೇ. ಅಲ್ಲಿ ಕಾಯ್ತಾ ಇದ್ವಿ. ನಿಧಾನಕ್ಕೆಲ್ಲ ನೋಡಿಕೊಂಡು ಹೋಗಿ ಗೇಟ್ ಹತ್ರ ಕೂತ್ಕೊಂಡ್ವಿ. ಮಕ್ಕಳುಗಳಿಗೂ ಬೋರ್ ಹೊಡಿತಾ ಇತ್ತು. ಸೊ ಏನೋ ಮಾಡಿಕೊಂಡು ಹಾಗೂ ಹೀಗೂ ಪಾಪ ಏನೋ ಕಿತ್ತಾಡೋದು, ಮೊಬೈಲಲ್ಲಿ ಆಟ ಆಡೋದು ಮಾಡಿದ್ರು. ಫೈನಲಿ ನಮ್ಮದು ಬೋರ್ಡಿಂಗ್ ಟೈಮ್ ಬಂತು. ಸೊ ಇದೊಂದು ಪುಟಾಣಿ ಫ್ಲೈಟು ಅಂತೂ ಇಂತೂ ಹತ್ತಿದ್ವಿ. ಲಕ್ಸೇರ್ ಫ್ಲೈಟು ಟು ಆಸ್ಲೋ. ಸೊ ಟೇಕ್ ಆಫ್ ಆಯಿತು. ಚೆನ್ನಾಗಿತ್ತು ಆಚೆ ಕಡೆ ನೋಡೋಕ್ಕೆ ವ್ಯೂ. ನೀವು ಎಂಜಾಯ್ ಮಾಡಿ ನಮ್ಮ ಜೊತೆಗೆ. ಫೈನಲಿ ಅಂತೂ ಇಂತೂ 1-2.5 ಗಂಟೆ ಕಾಲ ಪ್ರಯಾಣ ಬೆಳೆಸಿದ ಮೇಲೆ ಲಕ್ಸಂಬರ್ಗಿಂದ ನಾರ್ವೆ ಆಸ್ಲೋಗೆ ಹೋಗಿ ರೀಚ್ ಆದ್ವಿ. ಅಲ್ಲಿಂದ ಮತ್ತೆ ಬ್ಯಾಗೇಜ್ ಕ್ಲೇಮು ಅದು ಎಲ್ಲ ಮಾಡಿಕೊಂಡು ಆಚೆ ಬರೋ ಅಷ್ಟರಲ್ಲಿ ಮತ್ತಿನ್ನೊಂದಷ್ಟೊತ್ತಾಗಿತ್ತು.
ಬ್ಯಾಗೇಜ್ ಕ್ಲೇಮ್ ಆಯಿತು, ಸಿಕ್ತು ಸದ್ಯ ಎಲ್ಲನೂ, ಸೂಟ್ ಕೇಸ್ಗಳು ನಮ್ಮದು. ಆಮೇಲೆ ನಾವಲ್ಲಿ ರೆಂಟಲ್ ಕಾರ್ಸ್ ತೊಗೊಂಡಿದ್ವಿ. ಈ ವಿಷಯ ಹೇಳಬೇಕು, ಇಲ್ಲಿ ನಾರ್ವೆದಲ್ಲಂತೂ 90% ಬರೀ ಎಲೆಕ್ಟ್ರಿಕ್ ವೆಹಿಕಲ್ಸೇ ಇರುತ್ತೆ. ಅಲ್ಲಿಂದ ತಗೊಂಡು ನಮ್ಮ ಪ್ರಯಾಣ ಗೀಲೋ ಕಡೆಗೆ ಇತ್ತು. ಅಲ್ಲಿ ಹೋಟೆಲ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಮಧ್ಯ ಮಕ್ಕಳಿಗೂ ಹಸುವಾಗ್ತಿತ್ತು ಅಂತ ಕ್ವಿಕ್ ಸ್ಟಾಪ್ ಓವರ್ ಇನ್ ಲೋಕಲ್ ಸೂಪರ್ ಮಾರ್ಕೆಟ್. ಸೊ ಅಲ್ಲಿ ಒಂದು ಸೂಪರ್ ಮಾರ್ಕೆಟ್ಗೂ ನಮ್ಮ ಲಕ್ಸಂಬರ್ಗ್ ಸೂಪರ್ ಮಾರ್ಕೆಟ್ಗಳಿಗೂ ಇಂಡಿಯನ್ ಸೂಪರ್ ಮಾರ್ಕೆಟ್ಸ್ಗಳಿಗೂ ವ್ಯತ್ಯಾಸ ಅಂತ ಹೇಗಿರುತ್ತೆ ಅಂತ ನೋಡೋಕ್ಕೆ ಅಂತ ಸುಮ್ಮನೆ ಒಂದು ಕ್ವಿಕ್ ವಿಡಿಯೋ ಮಾಡಿದ್ದೆ. ಸೊ ಎಂಜಾಯ್. ಇಲ್ಲಿ ನಮ್ಮ ಮಕ್ಕಳು ಒಂದಷ್ಟು ಈ ಕ್ಯಾಂಡಿಗಳು ತೊಗೋಬೇಕು ಅಂದರು. ಸೊ ಅದು ಒಂದಷ್ಟು ಕ್ಯಾಂಡಿಗಳು ತೊಗೊಂಡು ಒಂದಷ್ಟು ಕಾರ್ ಡ್ರೈವ್ಗೆ ಅಂತ ಒಂದಷ್ಟು ಹಾಳು ಮುಳು ಕುರುಕ್ಲು ಅಂತ ತೊಗೊಂಡು ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಫರ್ದರ್. ವ್ಯೂ ತುಂಬ ಚೆನ್ನಾಗಿತ್ತು, ಸನ್ಸೆಟ್ ಟೈಮ್ ಆಗಿದ್ದರಿಂದ. ಸೊ ಮಧ್ಯ ಹಸುವಾಗ್ತಿತ್ತು. ಆ ಕ್ವಿಕ್ ಸ್ಟಾಪ್ ಎಲ್ಲೋ ಯಾವುದೋ ಇಂಡಿಯನ್ ರೆಸ್ಟೋರೆಂಟ್ ಇತ್ತು ಅಂತ ಹಾಗೆ ಸ್ಟಾಪ್ ಮಾಡಿದ್ವಿ ಆನ್ ದ ವೇ. ಚೆನ್ನಾಗಿತ್ತು, ಅವಿಕಾ ರೆಸ್ಟೋರೆಂಟ್ ಅಂತೆ, ಚೆನ್ನಾಗಿತ್ತು. ಆಮೇಲೆ ಹಾಗೆ ಸುಮ್ಮನೆ ಅಲ್ಲೇ ಹುಡುಕ್ತಾ ಇದ್ವಿ, ಏನೋ ಒಂದು ವಾಟರ್ ಫಾಲ್ಸ್ ಇದೆ ಅಂದರು. ಸೊ ಒಂದು ಸ್ಮಾಲ್ ವಾಕ್ ಆಫ್ಟರ್ ದ ಡಿನ್ನರ್ ಅಂತ ಮಾಡಿದ್ವಿ. ನೀರು ಅಷ್ಟೊಂದು ಏನಿರಲಿಲ್ಲ, ಏನೋ ಬರ್ಡಾಗಿತ್ತು ಅನ್ನಿಸ್ತು. ಖಾಲಿ ಅನ್ನಿಸ್ತಾ ಇದೆ ನೋಡಿ, ಬರೀ ಕಲ್ಲು ಇದು ಕಾಣಿಸ್ತಾ ಇದೆ. ಆಮೇಲೆ ಇದನ್ನು ನಾನು ಹೇಳಲೇಬೇಕು, ಇದೊಂದು ಸಿಕ್ಕಾಪಟ್ಟೆ ಟನಲ್ಗಳು, ಸಿಕ್ಕಾಪಟ್ಟೆ ಬೆಟ್ಟ ಗುಡ್ಡ ಇರೋದ್ರಿಂದ ತುಂಬ ಟನಲ್ಗಳು ನಾರ್ವೆದಲ್ಲಿ. ನೋಡಿ ಇಲ್ಲಿ ಮತ್ತೆ ಸನ್ಸೆಟ್ ಇದು ಕಾಣಿಸ್ತಾ ಇದೆ, ವ್ಯೂ ತುಂಬ ಚೆನ್ನಾಗಿತ್ತು ಡ್ರೈವ್. ಅಲ್ಲಿಂದ ನಾವು ಆಸ್ಲೋಯಿಂದ ಗೀಲೋಗೆ ಹೋದ್ವಿ. ಐ ಥಿಂಕ್ ದಟ್ ವಾಸ್ ದ ಡೇ. ತುಂಬ ಲೇಟ್ ಆಗಿಬಿಟ್ಟಿತ್ತು. ಬೇರೆ ವೆಹಿಕಲ್ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದಿದ್ದು, ಚಾರ್ಜಿಂಗು ಇದು ಎಲ್ಲ ಕಷ್ಟ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ನಾವು ತಿಳ್ಕೊಂಡು ಚಾರ್ಜ್ ಮಾಡಿಸ್ಕೊಂಡು ಸ್ಟಾಪ್ ಮಾಡಿಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ ಇದು ನಾವಲ್ಲಿದ್ದಿದ್ದ ಹೋಟೆಲ್ ವ್ಯೂ. ರಾತ್ರಿ ಅಲ್ಲಿದ್ವಿ. ಸೊ ಅಲ್ಲಿ ಲೇಟಾಗಿ ಹೋಗಿತ್ತು, ಹೋಗಿ ರೀಚ್ ಆಗೋ ಅಷ್ಟರಲ್ಲಿ. ಆಮೇಲೆ ಮತ್ತೆ ಕಾರ್ ಚಾರ್ಜ್ ಬೇರೆ ಮಾಡಿಸ್ಬೇಕಿತ್ತು. ಸೊ ಅದೆಲ್ಲ ತಿಳ್ಕೊಂಡು ಮಾಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಸದ್ಯ ಮಲಗಿದ್ರೆ ಸಾಕು ಅನಿಸಿತ್ತು. 12:30 ಆದರೂ ಇಷ್ಟೊಂದು ಬೆಳಕಿತ್ತು ಅಲ್ಲಿ. ಮಾರನೇ ದಿವಸ ಬೆಳಗ್ಗೆ ಮತ್ತೆ ನಮ್ಮದು ಇದು ಟ್ರಾಫಿಕ್ ಕಂಟ್ರೋಲ್ ಪೊಲೀಸ್ ಬಂದರು ನೋಡಿ ಅಲ್ಲಿ. ಅಲ್ಲಿಂದ ನಾವು ಮಾರನೇ ದಿವಸ ವಾಸ್ ಅನ್ನೋ ಜಾಗಕ್ಕೆ ಹೊರಟ್ವಿ. ಸೊ ದ ಡ್ರೈವ್ ವಾಸ್ ರಿಯಲಿ ಅಮೇಝಿಂಗ್. ನೀವೇ ನೋಡ್ಬೋದು. ಮಧ್ಯದಲ್ಲಂತೂ ಒಂದು ಸ್ಪಾಟ್ ಬರುತ್ತೆ, ತೋರಿಸ್ತೀನಿ. ಅದಂತೂ ನಾವು ಈ ಫೋಟೋದಲ್ಲೆಲ್ಲ ನಾನು ಹೋಗಿಲ್ಲ, ಆದರೆ ಈ ಮಾನಸ ಸರೋವರ ಲೇಕು ಇದ್ರದ್ದು ಜಾಗ ಇದೆಯಲ್ಲ ಆ ಥರ ಅನ್ನಿಸ್ತಾ ಇತ್ತು ನೋಡಿದ್ರೆ. ನೀಲಿ ನೀರು, ಬೆಟ್ಟ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ. ಐ ಮೀನ್ ಫೋಟೋ ವಿಡಿಯೋ ಇದೆಲ್ಲ ಯಾವುದೂ ಅಷ್ಟು ಇಟ್ ವಿಲ್ ನಾಟ್ ಹೆಲ್ಪ್ ಅನಿಸುತ್ತೆ. ಅದನ್ನು ನೋಡೋಕ್ಕೆ ಆ ಎದುರುಗಡೆ ನೋಡಿ ಅದನ್ನು ಅನುಭವಿಸೋದಕ್ಕೇ ಚೆನ್ನಾಗಿರುತ್ತೆ. ಸೊ ಇಟ್ ವಾಸ್ ರಿಯಲಿ ನೈಸ್ ವ್ಯೂ ಪಾಯಿಂಟ್ ಒಂದು ಮಧ್ಯ. ಆಮೇಲೆ ಇದು ಅಷ್ಟೇ, ಆಲ್ ದ ವೇ ಟಿಲ್ ವಾಸ್ ತುಂಬಾ ಚೆನ್ನಾಗಿತ್ತು ಡ್ರೈವು. ನಾವೆಷ್ಟು ಮೇಲೆ ಬಂದಿದ್ದೀವಿ ಅಂತ ನೋಡಿ ಇಲ್ಲೇ ಗೊತ್ತಾಗತ್ತೆ. ಮೋಡದ ಮಟ್ಟಕ್ಕೆ ಇದ್ದೀವಿ. ಅದು ನಮ್ಗೆ ಗೊತ್ತೇ ಆಗಲ್ಲ. ಇಟ್ ಲುಕ್ಸ್ ಲೈಕ್ ಫ್ಲ್ಯಾಟ್ ಲ್ಯಾಂಡ್ ಥರ ಅನಿಸುತ್ತೆ, ಆದರೆ ಅಷ್ಟೆತ್ತರಕ್ಕೆ ಬಂದಿದ್ವಿ ನಾವು. ಮತ್ತೆ ಬೆಟ್ಟ ಇಳಿ, ಬೆಟ್ಟ ಹತ್ತು, ಹೀಗೇನೆ ಅದು ಒಂಥರ ನೋಡಿ. ಇಲ್ಲಿ ಮತ್ತೆ ಬೆಟ್ಟದ ತಪ್ಪಲಿಗೆ ಬಂದುಬಿಟ್ಟಿದ್ದೀವಿ ಆಗಲೇ. ಹಾಗೆ ತುಂಬ ಚೆನ್ನಾಗಿತ್ತು. ಎಷ್ಟು ಎತ್ತೆತ್ತರದ ಬೆಟ್ಟ, ಒಂದೊಂದು 10, 11, 25 ಕಿಲೋಮೀಟ್ರ್ ಟನಲ್ಗಳಿತ್ತು. ಇಲ್ಲಿ ನೋಡಿ, ಟನಲಲ್ಲಿ ಇದೊಂದು ಅದ್ಭುತವಾದ ದೃಶ್ಯ. ಟನಲಲ್ಲಿ ರೌಂಡ್ ಅಬೌಟ್ ಎಲ್ಲಾದರೂ ನೋಡಿದ್ದೀರಾ, ಕೇಳಿದ್ದೀರಾ? ನಾರ್ವೆದಲ್ಲಿ ನಾವು ಫಸ್ಟ್ ನೋಡಿದಾಗ ಸಖತ್ತು ಸರ್ಪ್ರೈಸ್ ಅನ್ನಿಸ್ತು. ಇದು ಯಾವುದೋ 11 ಕಿಲೋಮೀಟ್ರ್ ಟನಲ್ ಇತ್ತು. ಇಲ್ಲಿ ಟನಲಲ್ಲಿ ರೌಂಡ್ ಅಬೌಟ್ ಸಖತ್ತಾಗಿತ್ತು. ಆಮೇಲೆ ಟನಲಿಂದ ಆಚೆ ಬರ್ತಿದ್ದಂಗೆ ಒಂದು ಅಮೇಝಿಂಗ್, ಇದರಲ್ಲೂ ಇದನ್ನು ಹೇಳಬೇಕು, ಟನಲ್ಗಳಲ್ಲಿ ಸ್ಟಾಪ್ ಓವರ್ಗಳು ಇರುತ್ತೆ. ಇಲ್ಲಿ ಬ್ರೇಕ್ ತೊಗೊಳ್ಳೋಕ್ಕೆ 5-5 ಕಿಲೋಮೀಟ್ರಿಗೆ ಒಂದೊಂದು ಪಾಯಿಂಟ್ ಮಾಡಿಟ್ಟಿರ್ತಾರೆ.
ಬ್ರೇಕ್ ತೊಗೊಳಕ್ಕೆ. ಲಾಂಗ್ ಟನಲ್ಸ್ ಇರುತ್ತಲ್ಲ ಇಲ್ಲಿ, ಅದಕ್ಕೆ ಆಚೆ ಬರ್ತಿದ್ದಂಗೆ ನಮಗೆ ಸರ್ಪ್ರೈಸ್. ನೋಡಿ, ಇದೇನು ಗೋಲ್ಡನ್ ಗೇಟ್ ಬ್ರಿಡ್ಜ್ ಅಂದ್ಕೊಂಡ್ರಾ? ಅಲ್ಲ, ಅಲ್ಲೂ ಹೀಗೆ ಒಂದು ಬೆಟ್ಟದಿಂದ ನೋಡಿ ಇನ್ನೊಂದು ಬೆಟ್ಟಕ್ಕೆ ಹೋಗೋಕ್ಕೆ ಇಷ್ಟು ದೊಡ್ಡ ಹ್ಯಾಂಗಿಂಗ್ ಬ್ರಿಡ್ಜ್ ಕಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿತ್ತು ವ್ಯೂ, ಆ ಕಡೆ ಈ ಕಡೆ ನೋಡೋಕ್ಕೆ ಸಖತ್ತಾಗಿತ್ತು. ಇದು ನೋಡಿ, ಬ್ರಿಡ್ಜು ಮುಗೀತಿದ್ದಂಗೆ ಮತ್ತೆ ಇನ್ನೊಂದು ಬೆಟ್ಟ, ಇನ್ನೊಂದು ಟನಲ್ ಶುರು. ಹಾಗೆ 10 ಕಿಲೋಮೀಟ್ರು, 15 ಕಿಲೋಮೀಟ್ರು, 25 ಕಿಲೋಮೀಟ್ರ್ ಟನಲ್ಲು. ಯಪ್ಪ, ಸಾಕಾಗೋಗಿರೋದು. ಬೆಳಕಂಡ್ರೆ ಸಾಕು ಮತ್ತೆ ಕತ್ಲು, ಬೆಳಕಂಡ್ರೆ ಸಾಕು ಮತ್ತೆ ಕತ್ಲು ಅನ್ನೋ ಥರ ಹಾಗಾಗಿತ್ತು. ಸೊ ಬಟ್ ಇಟ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್, ಅಮೇಝಿಂಗ್. ಇದು ಚೆನ್ನಾಗಿತ್ತು. ಇದು ಒಂದು ನೋಡಿ. ಆಮೇಲಿಂದ ಇನ್ನೊಂದು ಮತ್ತೆ ಆಚೆ ಬರ್ತಿದ್ದಂಗೆ ಇನ್ನೊಂದು ಮರಗಳಿಗೆಲ್ಲ ಒಳ್ಳೆ ಈ ಕ್ರೋಶೆ ಇದನ್ನು ಹಾಕಿ ಕಟ್ಟಿಟ್ಟಿದ್ರು. ಚೆನ್ನಾಗಿತ್ತು ನೋಡೋಕ್ಕೆ. ಅದು ಒಂಥರ, ಅದೊಂದು ಸುಮ್ಮನೆ ಹಾಗೆ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು, ಮಾಡಿದೆ. ಮತ್ತೆ ಬೆಟ್ಟ ಸುತ್ತ ಒಂದಷ್ಟು ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾವು ಮತ್ತೆ ಟ್ರೈನಲ್ಲಿ ಹೋಗಿದ್ವಿ, ಒಂದು ಶಾರ್ಟ್ ಜರ್ನಿ ಅದು. ಬಟ್ ಟ್ರೈನ್ ಇದಕ್ಕಿಂತ ಕಾರ್ ಡ್ರೈವಲ್ಲಿ ನೋಡಿದ್ದೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಟ್ರೈನಲ್ಲೇನೂ ಅಷ್ಟೊಂದು ವ್ಯೂ ಕಾಣಿಸ್ಲಿಲ್ಲ, ಯಾಕಂದರೆ ಮುಕ್ಕಾಲು ಭಾಗ ಟೈಮ್ನ ನಾವು ಬರೀ ಟನಲ್ ಒಳಗಡೆನೇ ಹೋಗ್ತಾ ಇರ್ತೀವಿ. ಸೊ ಟ್ರೈನಿಂದ ವ್ಯೂ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಸೊ ಏನೋ ಬಂದ್ವಿ, ನೋಡಿದ್ವಿ. ಅಲ್ಲೊಂದು ವಾಸ್ ಸಿಟಿ ಟೂರ್, ಇದು ಅಷ್ಟೇ, ಸುಮ್ಮನೆ ಚಿಕ್ಕದಾಗಿದೆ ಸಿಟಿ. ಸುಮ್ಮನೆ ಜಸ್ಟ್ ಅವತ್ತು ಬಂದ್ವಿ, ಎಲ್ಲ ಮುಗಿಸ್ಕೊಂಡು ಡಿನ್ನರ್ ಆದಮೇಲಿಂದ ಅಂತ ಸುಮ್ಮನೆ ಒಂದು ಶಾರ್ಟ್ ಅಲ್ಲೇ ಸುತ್ತಮುತ್ತ ಸುಮ್ಮನೆ ಹೋಗೋಣ ಅಂತ ಅಂದ್ಕೊಂಡು, ಅಲ್ಲೂ ಒಂದು ವಾಟರ್ ಫಾಲ್ಸ್ ಇತ್ತು. ಸೊ ಹಾಗಾಗಿ ಹತ್ತಿರ ಹೋಗೋಣ ಅಂತ ಡಿನ್ನರ್ ಆದಮೇಲಿಂದ ವಾಟರ್ ಫಾಲ್ಸ್ಗೆ ಅಂತ ಬಂದ್ವಿ. ಚೆನ್ನಾಗಿತ್ತು ಇದೂ. ನೋಡಿ, ಎಂಜಾಯ್ ಮಾಡಿ. ವಾಟರ್ ಫಾಲ್ಸ್ ಇದೆ ಅಂತ ಬಂದ್ವಿ. ಈ ಕಡೆ ಅಲ್ಲಿ ನೋಡಿದ್ರೆ ಆಮೇಲಿಂದ ಗ್ರಿಲ್ ಅಡ್ಡ ಹಾಕ್ಬಿಟ್ಟಿದ್ರು. ಅಯ್ಯೋ, ಇದೇನಪ್ಪ ಇಷ್ಟೇನಾ ವಾಟರ್ ಫಾಲ್ಸು, ಕಾಣಿಸೋದೇ ಇಲ್ವಾ ಇನ್ನೂ ಕೆಳಗೆ ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡಿ ಹೇಳ್ತೀನಿ ಎಲ್ಲಿ ಅಂತ. ಚೆನ್ನಾಗಿದೆ ಅಂತ ಬಂದ್ವಿ ವಾಟರ್ ಫಾಲ್ಸ್ಗೆ. ನಾನಿಲ್ಲಿ ವಿಡಿಯೋಗಳು ಆದಷ್ಟು ನೆಲದ ಮೇಲೆ ಇಟ್ಟು, ಇದು ಫ್ಲೋರೇ ಕಾಣಿಸ್ತಾ ಇದೆ, ಏನೂ ಕಾಣಿಸ್ತಿಲ್ಲ ಅಂತ ಅಂದ್ಕೋಬೇಡಿ. ನನಗೆ ಈ ಥರ ವ್ಲಾಗಿಂಗ್ದು ಸ್ವಲ್ಪ ಹೊಸ ಅನುಭವಗಳು. ಸೊ ಜನರನ್ನು ತೆಗಿಬೋದಾ ಇಲ್ಲಿ ಪಾಲಿಸಿಗಳು ಹೇಗೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಹಾಗೆ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ, ಬಂದ್ವಿ, ಇಲ್ಲಿ ನೋಡಿದ್ರೆ ಗ್ರಿಲ್ ಅಡ್ಡ ಬಂದುಬಿಟ್ಟಿತ್ತು. ಅಯ್ಯೋ, ಇದೇನಿದು ಫಾಲ್ಸು, ಇಷ್ಟೇನಾ ಕಾಣಿಸೋದು ಅಂದ್ಕೊಂಡು ಬೇಜಾರಾಗೋಯ್ತು. ಆಮೇಲೆ ನೋಡಿದ್ರೆ ಅಲ್ಲಿ ಕೆಳಗಡೆ ರೋಡಿತ್ತು, ಜನಗಳು ಹೋಗ್ತಾ ಇರೋದು ಫಾಲ್ಸ್ ಹತ್ರ ಕಾಣಿಸ್ತು. ಸರಿ, ಆಮೇಲಿಂದ ಮತ್ತೆ ಹೋಗ್ಬೋದು ಅಲ್ಲಿ ಅಂತ ಅಂದ್ಕೊಂಡು ಕಾರಲ್ಲಿ ಮತ್ತೆ ಹೋಗಿ ಅಲ್ಲಿಂದ ಆ ಕಡೆ ಹೋಗಿ ಪಾರ್ಕ್ ಮಾಡಿ ಮತ್ತೆ ಬಂದ್ವಿ ಫಾಲ್ಸ್ ಹತ್ರಕ್ಕೆ. ಸೊ ನಾವು ಎಂಜಾಯ್ ಮಾಡೋದಷ್ಟೇ ಸಂತೋಷ, ಎಂಜಾಯ್ ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಫಾಲ್ಸ್ನ ಎದುರುಗಡೆಯಿಂದ ತೋರಿಸ್ತೀನಿ ಅಲ್ಲಿ ಹೋದಾಗ. ಹೇಗನ್ನಿಸ್ತು ನನ್ನ ಈ ಫಸ್ಟ್ ವಾಯ್ಸ್ ಓವರ್ ಲಾಂಗ್ ವ್ಲಾಗಿಂಗ್ ವಿಡಿಯೋ? ನಮ್ಮ ಟ್ರಿಪ್ಪಿಂದು ಅನುಭವಗಳು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಪ್ಲೀಸ್ ಫಾಲೋ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೀಗೆ ನಿಮ್ಗೆ ಇನ್ನೂ ಎಂಥ ಕಂಟೆಂಟ್ಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇನ್ನೂ ಬರೋ ದಿವಸಗಳಲ್ಲಿ ಇನ್ನೂ ಐ ವಿಲ್ ಇಂಪ್ರೂವ್ ಮೋರ್, ಇನ್ನೂ ಬದಲಾವಣೆಗಳಾಗತ್ತೆ.
ಇನ್ನೂ ಚೆನ್ನಾಗಿರೋದು ವಿಡಿಯೋಗಳು ಬರುತ್ತೆ. ದಯವಿಟ್ಟು ಕೀಪ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.